ಈ ರೀಲ್ಸ್ ಹುಚ್ಚು ಅನ್ನುವಂಥದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದು ಸಂಸತ್ನಲ್ಲೂ ಕಂಡು ಬಂತು. ಸಂಸತ್ನಲ್ಲಿ ನೀಟ್ ಗದ್ದಲ, ಕೋಲಾಹಲ, ಹೈಡ್ರಾಮಾ ಒಂದು ಕಡೆ ನಡೀತಾ ಇದ್ದರೆ ಆ ಗ್ಯಾಪಲ್ಲೇ ರೀಲ್ಸ್ ಕೂಡ ಮಾಡಿದ್ದಾರೆ. ಸಂಸತ್ ಆವರಣದಲ್ಲೇ ಈ ರೀಲ್ಸ್ ಮಾಡಿದ ಬೇರೆ ಯಾರೂ ಅಲ್ಲ, ಸಂಸದೆ ಸಯಾನಿ ಘೋಷ್ ರೀಲ್ಸ್ ಮಾಡಿದ್ರು, ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ. ಸಂಸತ್ ಆವರಣದಲ್ಲೇ ಸಂಸದೆ ಸಯಾನಿ ಘೋಷ್ ರೀಲ್ಸ್ ಮಾಡಿದರು. ಸಂಸದೆ ಸಯಾನಿ ರೀಲ್ಗೆ ನೆಟ್ಟಿಗರಿಂದ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀಟ್ ಅಕ್ರಮದ ಚರ್ಚೆ ನಡೀತಾ ಇದೆ, ಭಾಳ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಇವರು ನೋಡಿ, ಜನಪ್ರತಿನಿಧಿಗಳು ಇವ್ರನ್ನ ಅನುಸರಿಸೋರು ಭಾಳ ಜನ ಇದ್ದಾರೆ. ನೋಡಿ, ಫಿಲ್ಮ್ ಹೀರೋಯಿನ್ ಥರ ಅಲ್ಲಿ ಹೋಗಿ ರೀಲ್ಸ್ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಎಷ್ಟು ಜವಾಬ್ದಾರಿಗಳಿರ್ತದೆ. ಇವ್ರನ್ನ ನಂಬಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಜನ ಇವ್ರನ್ನ ಗೆಲ್ಲಿಸಿ ಕಳಿಸಿದರೆ ಇವರಲ್ಲಿ ಸಂಸತ್ ಆವರಣದಲ್ಲೇ ರೀಲ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಇದು ಇವರೆಲ್ಲ ಸಂಸದರು. ಇಂಥವ್ರನ್ನ ಯಾಕಪ್ಪ ನಾವು ಗೆಲ್ಸಿ ಕಳಿಸಿದ್ದೀವಿ ಅನ್ನುವಂಥದ್ದು ಈಗ ಜನಗಳಿಗೆ ಅರ್ಥ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಇವರು ಸಂಸದೆ ಸಯಾನಿ ಘೋಷ್, ಇವರ ರೀಲ್ಸ್ಗೆ ನೆಟ್ಟಿಗರು ಈಗ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಒಂದು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ನಾವೇನಾದರೂ ರೀಲ್ಸ್ ಮಾಡಿದರೆ, ಅದೇನಾದರೂ ಸ್ವಲ್ಪ ಕಾನೂನು ತೊಡಕಾಗಿದ್ದರೆ ನಮ್ಮ ಮೇಲೆ ಕಠಿಣ ಶಿಕ್ಷೆಗೆ ಮುಂದಾಗ್ತೀರಾ, ಇಂಥವ್ರ ಮೇಲೆಲ್ಲ ನೀವು ಯಾಕೆ ತಗೊಳ್ಳಲ್ಲ ಅಂತ. ಇವು ಸಾಕಷ್ಟು ಜವಾಬ್ದಾರಿಗಳಿರ್ತದೆ ಇವರಿಗೆ. ಒಬ್ಬರು ಸಂಸದರಾಗಿರಲಿ, ಯಾವುದೇ ಒಬ್ಬ ಜನಪ್ರತಿನಿಧಿ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೂ ಅವನಿಗೆ ಸಾಕಷ್ಟು ಜವಾಬ್ದಾರಿಗಳಿರ್ತದೆ. ಅಂಥದ್ರಲ್ಲಿ ಒಬ್ಬರು ಸಂಸದೆಯವರು ದೇಶ ಹೊತ್ತಿ ಉರಿತಾ ಇದೆ ನೀಟ್ ವಿಚಾರದಲ್ಲಿ. ಸಾಕಷ್ಟು ಮಕ್ಕಳು ಪಾಪ ಇವತ್ತು ನೀಟ್ ಮರುಪರೀಕ್ಷೆ ಮಾಡಿದ್ದ ವಿಚಾರ ಕೇಳೇನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಅವರಿಗೆ ಧ್ವನಿಯಾಗಬೇಕಾದಂಥ ಸಂಸದರು, ಜೊತೆಗೆ ಆ ಭಾಗಕ್ಕೆ ಇವ್ರನ್ನ ಎಲ್ಲಿಂದ ಗೆಲ್ಸಿ ಕಳಿಸಿರ್ತಾರಲ್ಲ ಆ ಭಾಗದ ಜನರಿಗೆ ನೀವು ಏನು ಸಂಸತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಚರ್ಚೆ ಮಾಡ್ರಪ್ಪ ಹೋಗಿ ಅಂದರೆ, ನೀವು ಅಲ್ಲಿ ಮಳೆ ಬರ್ತಾ ಇದೆ, ಮಳೆ ಕೈ ಒಡ್ಡಿ ಒಳ್ಳೆ ಸಿನಿಮಾ ಹೀರೋಯಿನ್ ಥರ ನೀವು ಅಲ್ಲಿ ಫೋಸ್ ಕೊಟ್ಟರೆ ಜನ ಮತ್ತು ಉಗಿದನ್ನು ಇನ್ನೇನು ಮಾಡ್ತಾರೆ? ನಿಮ್ಮನ್ನ ಗೆಲ್ಲಿಸಿ ನಿಮಗೆ ಸಂಸತ್ತಿಗೆ ಕಳಿಸಿರೋದು. ನೀವು ಜನಗಳು ಉದ್ಧಾರ ಮಾಡಿ ಅಂತ ನಿಮ್ಮನ್ನ ಜನ ಓಟ್ ಹಾಕಿ ಕಳಿಸಿದರೆ, ನೀವು ಅಲ್ಲಿ ಹೋಗಿ ಯಾವುದೋ ಸಿನಿಮಾ ಶೈಲಿಯಲ್ಲಿ ಇನ್ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ನೀವಲ್ಲಿ ರೀಲ್ಸ್ ಮಾಡ್ತಾ ಇದ್ದರೆ ಜನ 100% ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಆಲ್ರೆಡಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಆಕ್ರೋಶಭರಿತವಾದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನೆಟ್ಟಿಗರು ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಇವತ್ತು ನೀಟ್ ವಿಚಾರದಲ್ಲಿ ಎಷ್ಟು ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿಕ್ಷಣ ಸಚಿವರೇ ರಾಜೀನಾಮೆ ಕೊಡಬೇಕಾಯಿತು, ಅಷ್ಟರ ಮಟ್ಟಿಗೆ ಇವತ್ತು ಪ್ರೊಟೆಸ್ಟ್ ನಡೆದಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನೀವು ರೀಲ್ಸ್ ಮಾಡಿಕೊಂಡು ಆರಾಮಲ್ಲಿ ನಮಗೇನು ಸಂಬಂಧನೇ ಇಲ್ಲ ಈ ಸಂಸತ್ತಲ್ಲಿ, ಸುಮ್ಮನೆ ಏನೋ ನಾನು ಸಂಸದೆ, ನಾನು ಹೋಗಬೇಕು, ನಾನೇನೋ ಒಂದು ಅಟೆಂಡೆನ್ಸಲ್ಲಿ ನನ್ನ ಹೆಸರು ಬರಬೇಕು, ಈ ಥರ ಮಾಡಿದರೆ ಆಗಲ್ಲ. ಹಾಗಾಗಿ ಇವತ್ತು ಎಷ್ಟು ಜವಾಬ್ದಾರಿಗಳಿರ್ತದೆ ಅಂದರೆ, ನಿಮ್ಮ ಭಾಗದ ಜನಗಳು ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಗೌರವದಿಂದ ಗೆಲ್ಸಿ ಕಳಿಸಿರ್ತಾರೆ. ನಮಗೆ ನೀವು ಅನುಕೂಲ ಮಾಡಿಕೊಡ್ತೀರಾ, ನಮ್ಮ ಕಷ್ಟಕ್ಕೆ ನೀವು ನೆರವಾಗ್ತೀರಾ ಅಂತ ಅವರು ಅಂದ್ಕೊಂಡಿರ್ತಾರೆ. ಇವತ್ತು ಅದೆಷ್ಟೋ ಪಾಪ ನೀಟ್ ಪರೀಕ್ಷೆ ಬರೆದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬಗಳಿದಾವಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದರೆ ಇವರಿಲ್ಲಿ ರೀಲ್ಸ್ ಮಾಡಿಕೊಂಡು ಹುಚ್ಚಾಟ ಆಡ್ತಾ ಇದ್ದಾರೆ.